ಪ್ರಾರಂಭಿಸೋಣ. ಹ್ಮ್ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಹ್ಮ್ ಇವತ್ತು ನಾವು ಬೇಟ್ ಇಸ್ರೇಲ್ ಇಂಟರ್ನ್ಯಾಷನಲ್ ಬೋಧನೆಗಳು ಮತ್ತೆ ಗದ್ದಿ ಎಫ್ರಾಯಿಂ ಟಿಪ್ಪಣಿಗಳನ್ನು ಇಟ್ಕೊಂಡು ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಇದು ಬಹಳ ಆಸಕ್ತಿದಾಯಕವಾಗಿದೆ. ಅಂದ್ರೆ ಆ ಪ್ರಾಚೀನ ಪವಿತ್ರ ಮಂದಿರ ಅಥವಾ ಟ್ಯಾಬರ್ನ್ಯಾಕಲ್ ನ 3 ಹೆಸರುಗಳು ನಮ್ಮ ಆಂತರಿಕ ಆತ್ಮದ ವಿನ್ಯಾಸವನ್ನ ಹೇಗೆ ವಿವರಿಸುತ್ತೆ ಅನ್ನೋದು ಇಂದಿನ ವಿಷಯ. ಖಂಡಿತ. ಎಕ್ಸೋಡಸ್ 25:8ರಲ್ಲಿ ಒಂದು ಮಾತಿದೆ. ಹ್ಮ್ ಅವರು ನನಗಾಗಿ ಮಂದಿರವನ್ನು ಕಟ್ಟಲಿ, ನಾನು ಅವರೊಳಗೆ ವಾಸಿಸುತ್ತೇನೆ ಅಂತ. ಅವರೊಳಗೆ. ಅದೇ, ಅದರೊಳಗೆ ಅಲ್ಲ, ಅವರೊಳಗೆ ಅನ್ನೋದು ಬಹಳ ಮುಖ್ಯ. ಹ್ಮ್ ಅಂದ್ರೆ ಈ ಮಂದಿರ ಬರೀ ಕಲ್ಲು ಇಟ್ಟಿಗೆಯ ಕಟ್ಟಡ ಅಲ್ಲ, ಹ್ಮ್ ನಮ್ಮ ಒಳಗಿನ ಜಗತ್ತಿನ ನಕ್ಷೆ. ಹಾ, ಗದ್ದಿ ಎಫ್ರಾಯಿಂ ಟಿಪ್ಪಣಿಗಳ ಪ್ರಕಾರ ಟೋರಾ ಈ ಮಂದಿರಕ್ಕೆ 3 ಬೇರೆ ಬೇರೆ ಹೆಸರುಗಳನ್ನ ಬಳಸುತ್ತೆ. ಪ್ರತಿಯೊಂದು ಕೂಡ ಮನುಷ್ಯ ಮತ್ತೆ ದೇವರ ನಡುವಿನ ಸಂಬಂಧದ ಬೇರೆ ಬೇರೆ ಹಂತಗಳನ್ನ ತೋರಿಸುತ್ತೆ. ಮೊದಲನೇ ಹೆಸರು ಬಂದು ಮಿಗ್ದಾಶ್ ಅಲ್ವಾ? ಹೌದು, ಮಿಗ್ದಾಶ್. ಇದು ನಾವಾಗಿ ಮಾಡೋ ಪ್ರಯತ್ನ. ಅಂದ್ರೆ ನಮ್ಮಲ್ಲಿರೋ ಸಾಮಾನ್ಯ ವಸ್ತುಗಳನ್ನ, ಚಿನ್ನ, ಮರ ಇರ್ಬೋದು, ಅದನ್ನ ಪವಿತ್ರಗೊಳಿಸುವ ಕೆಲ್ಸ. ಅಂದ್ರೆ ನಮ್ಮ ದಿನನಿತ್ಯದ ಜೀವನವನ್ನ ಒಂದು ದೊಡ್ಡ ಉದ್ದೇಶಕ್ಕೆ ಸಿದ್ಧಪಡಿಸ್ಕೊಳ್ಳೋದು. ಆ ಮೂಲೆಗಳಲ್ಲಿ ನಮ್ಮೊಳಗಿನ ಈಜಿಪ್ಟ್ ಬಗ್ಗೆ ಒಂದು ಅದ್ಭುತ ರೂಪಕ ಇದೆ. ಆ ಈಜಿಪ್ಟ್ ಅಂದ್ರೆ ಬರೀ ಒಂದು ದೇಶ ಅಲ್ಲ. ಅದೇ, ಅದು ನಮ್ಮ ಅಹಂಕಾರ, ಭಯ, ಭೌತಿಕ ವಸ್ತುಗಳ ಮೇಲಿನ ವ್ಯಾಮೋಹ ಇದನ್ನೆಲ್ಲ ಶುದ್ಧೀಕರಿಸಿ ದೇವರ ಪಾತ್ರೆಯಾಗಿ ಬದಲಾಗುವುದೇ ಮಿಕ್ದಾಶ್. ನಿಖರವಾಗಿ. ನಾವು ಮಾಡೋ ಈ ಕೆಳಗಿನ ಪ್ರಯತ್ನಕ್ಕೆ ಮೇಲಿನಿಂದ ಒಂದು ಪ್ರತಿಕ್ರಿಯೆ ಸಿಗುತ್ತೆ. ಅದೇ 2ನೇ ಹೆಸರು, ಮಿಷ್ಕಾನ್. ಹೌದು, ಮಿಷ್ಕಾನ್. ಇದರ ಅರ್ಥ ವಾಸ ಮಾಡುವುದು ಅಂತ. ನಾವು ನಮ್ಮ ಮನಸ್ಸಿನ ಕಲ್ಮಶಗಳನ್ನ ಸ್ವಚ್ಛ ಮಾಡಿದಾಗ ಆ ದೈವಿಕ ಶಕ್ತಿ ಅಥವಾ ಬೆಳಕು ಬಂದು ಅಲ್ಲಿ ನೆಲೆಸುತ್ತೆ. ಅಂದ್ರೆ ಪಾವಿತ್ರ್ಯತೆ ಅನ್ನೋದು ನಾವು ಬಲವಂತವಾಗಿ ಪಡೆಯೋದಲ್ಲ. ಖಂಡಿತ ಅಲ್ಲ. ನಾವು ಜಾಗ ಮಾಡಿಕೊಟ್ಟಾಗ ಅದು ಒಲಿಯೋ ಒಂದು ಅನುಗ್ರಹ. ಹೌದು, ಇದು ಒಂದು ಕಡೆ ಆದ್ರೆ 3ನೇ ಹೆಸರು ಓಹೆಲ್ ಮೋಯೆಡ್, ಅಂದ್ರೆ ಭೇಟಿಯ ಡೇರೆ. ಇದು ತಾತ್ಕಾಲಿಕ ಅಲ್ವಾ? ಹೌದು, ತಾತ್ಕಾಲಿಕ ವಾಸಸ್ಥಾನ. ಯಾಕಂದ್ರೆ ನಮ್ಮ ಪ್ರಯಾಣದಲ್ಲಿ ಪಾವಿತ್ರ್ಯತೆ ಅನ್ನೋದು ಒಂದೇ ಕಡೆ ನಿಲ್ಲೋದಿಲ್ಲ. ನಾವು ಎಡುತ್ತೀವಿ, ಕಷ್ಟಗಳು ಬರ್ತಾವೆ, ನಮ್ಮ ಆಧ್ಯಾತ್ಮಿಕ ಡೇರೆ ಕುಸಿದು ಬೀಳಬಹುದು. ಆದ್ರೆ ಓಹೆಲ್ ಮೋಯಿಡ್ ನಮ್ಗೆ ಏನ್ ಕಲಿಸ್ತೆ ಅಂದ್ರೆ, ವೈಫಲ್ಯ ಅನ್ನೋದು ಶಾಶ್ವತ ಅಲ್ಲ. ಮರುಭೂಮಿಯ ಪ್ರಯಾಣದಲ್ಲಿ ಡೇರೆಯನ್ನ ಕಳ್ಚೋದು ಮತ್ತೆ ಮುಂದಿನ ಜಾಗದಲ್ಲಿ ಕಟ್ಟೋದು ಸಹಜ. ಅಂದ್ರೆ ನಾವು ಎಲ್ಲೋ ಒಂದು ಕಡೆ ಸೋತ್ರೆ ಅದು ನಮ್ಮ ಕಥೆಯ ಅಂತ್ಯ ಅಲ್ಲ. ಮುಂದಿನ ಹಂತದಲ್ಲಿ ಆ ಡೇರೆಯನ್ನ ಮತ್ತೆ ಕಟ್ಟಬಹುದು. ನಿಜ. 18ನೇ ಶತಮಾನದ ಪ್ರಸಿದ್ಧ ತತ್ವಜ್ಞಾನಿ ವಿಲ್ನಾಗಾವ್ ಅವರ ನೆಫೆಶ್ ಹಚಾಯಿಮ್ ಕೃತಿಯಲ್ಲಿ ಇದನ್ನೇ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಅವರ ಪ್ರಕಾರ ಇಡೀ ಮಾನವನ ದೇಹವೇ ಈ ಮಂದಿರದ ಪ್ರತಿರೂಪ. ಆ ಹೋಲಿಕೆ ಬಹಳ ಆಸಕ್ತಿಕರವಾಗಿದೆ. ನಮ್ಮ ಮನಸ್ಸು ಗರ್ಭಗುಡಿ, ಹೃದಯ ಬಲಿಪೀಠ, ಮತ್ತೆ ನಾವಾಡುವ ಮಾತುಗಳು ಆ ಧೂಪದ್ರವ್ಯ ಇದ್ದಾಗೆ. ಹೌದು, ನೈಜ ಮಂದಿರ ನಿರ್ಮಾಣ ಆಗೋದು ಕಲ್ಲು ಮಣ್ಣಿನಿಂದ ಅಲ್ಲ, ನಮ್ಮ ಬದಲಾದ ಗುಣಗಳಿಂದ. ಬೇಟ್ ಇಸ್ರೇಲ್ ಇಂಟರ್ನ್ಯಾಷನಲ್ ಬೋಧನೆಗಳ ಪ್ರಕಾರ ಬಿಡುಗಡೆ ಅಂದ್ರೆ ಆ ಕಷ್ಟದ ಮರುಭೂಮಿಯಿಂದ ಓಡಿ ಹೋಗೋದಲ್ಲ, ಮತ್ತೆ ಆ ಕಷ್ಟಗಳ ಮಧ್ಯೆಯೇ ಒಂದು ಪವಿತ್ರವಾದ ಡೇರೆಯನ್ನ ನಿರ್ಮಿಸಲು ಕಲಿಯೋದು. ಸಮಸ್ಯೆಗಳಿಂದ ಓಡಿ ಹೋಗದೆ ಅಲ್ಲಿಯೇ ಶಾಂತಿ ಕಂಡುಕೊಳ್ಳೋದು. ಇದು ಬಹಳ ಪ್ರಾಯೋಗಿಕವಾದ ಪಾಠ. ಸಾರಾಂಶದಲ್ಲಿ ಹೇಳಬೇಕು ಅಂದ್ರೆ ಮಿಕ್ದಾಶ್ ನಮ್ಮ ಆಕಾಂಕ್ಷೆ, ಮಿಷ್ಕಾನ್ ಆ ದೈವಿಕ ಪ್ರತಿಕ್ರಿಯೆ, ಮತ್ತು ಓಹೆಲ್ ಮೋಯೆಡ್ ಕಷ್ಟಗಳ ನಡುವೆಯೂ ನಿರಂತರವಾಗಿ ಡೇರೆಯನ್ನ ಕಟ್ಟುವ ಪ್ರಕ್ರಿಯೆ. ಈ 3 ಸೇರಿದಾಗಲೇ ನಮ್ಮ ಆಂತರಿಕ ಪ್ರಯಾಣ ಪೂರ್ಣ ಆಗೋದು. ಹೌದು, ಪ್ರತಿಯೊಂದು ಸವಾಲು ನಮ್ಮನ್ನ ನಾವು ಮರುರೂಪಿಸಿಕೊಳ್ಳುವ ಅವಕಾಶ. ಖಂಡಿತ. ಆದರೆ ಈ ಎಲ್ಲ ವಿಚಾರಗಳನ್ನ ಕೇಳಿದಾಗ ಕೊನೆಯದಾಗಿ ಒಂದು ಯೋಚನೆ ಬರುತ್ತೆ. ಏನು? ಮಾನವನ ದೇಹ ಮತ್ತು ಮನಸ್ಸೇ ಒಂದು ಪವಿತ್ರ ಮಂದಿರ ಆಗಿದ್ರೆ, ಇಂದಿನ ಈ ಆಧುನಿಕ ಯುಗದಲ್ಲಿ ನಾವು ದಿನವಿಡೀ ನೋಡುವ ದೃಶ್ಯಗಳು, ಕೇಳುವ ನಕಾರಾತ್ಮಕ ಸುದ್ದಿಗಳು, ನಮ್ಮ ಫೋನ್ಗಳಿಂದ ಬರುವ ಈ ಮಾಹಿತಿಯ ಪ್ರವಾಹ, ಇದೆಲ್ಲ ನಮ್ಮ ಆಂತರಿಕ ಗರ್ಭಗುಡಿಯ ವಾಸ್ತುಶಿಲ್ಪವನ್ನ ಅರಿವಿಲ್ಲದೆ ಹೇಗೆ ಬದಲಾಯಿಸ್ತಿರ್ಬೋದು? ಈ ಅಗೋಚರ ಅಂಶಗಳು ನಮ್ಮ ಮನಸ್ಸು ಮತ್ತು ಹೃದಯದ ಮೇಲೆ ಬೀರುತ್ತಿರುವ ಪ್ರಭಾವದ ಬಗ್ಗೆ ನಾವೆಲ್ಲರೂ ವಿಮರ್ಶಿಸಿಕೊಳ್ಬೇಕಾಗಿದೆ. ಇದು ನಿಜವಾಗ್ಲೂ ಆಳವಾದ ಪ್ರಶ್ನೆ.